ನನಗೂ ಈ ನನ್ನೊಳಗಿನ ಶತ್ರುಗೂ ಯಾವ ಸಂಬಂಧನೂ ಇಲ್ಲ. ಯೇಸುವೇ ನಿಮ್ಮ ಪಾದಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತಾ ಇರಿ. ಈ ಕುಟುಂಬ ಈ ಜನರು ಇವರು ಬೇಕಾಗಿಲ್ಲ. ನಾನು ಎಲ್ಲಿಂದ ಬಂದು ಮರ್ಕೋಗ್ತಾ ಇದ್ದೀನಿ. ಯೇಸುವೇ ಒಪ್ಪಿಸ್ಕೊಡ್ತೀನಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಮಾಡಲ್ಲ. ಜೀವನ ತಂದ ದೇವರೇ ಬೇಡಲ್ಲ. ಯೇಸು ರಕ್ತ ಜಯ ಬೇಡಲ್ಲ. ಯೇಸು ರಕ್ತ ಜಯ ಬೇಡಲ್ಲ. ಈಗ ಏನು ಯೇಸು ರಕ್ತ ಬೇಕಾ? ಬೇಡ. ಯೇಸು ರಕ್ತ, ಯೇಸುನ ಅಗ್ನಿ ಬೆಂಕಿ ನಿನ್ನ ಮೇಲೆ. ಎಲ್ಲಿ ಯೇಸುವಿನ ಕಳಿಸ್ತಾರಲ್ಲ ಯೇಸುವಿನ ಪಾದನ ಕಳಿಸ್ತಾ ಇದ್ದಾರಲ್ಲ ನನಗೆ ಇಷ್ಟ ಇಲ್ಲ. ಸಂಪೂರ್ಣ ಇವಳು ಹೊಟ್ಟೆಯಿಂದ ಬಿಡುಗಡೆ. ಚೆನ್ನಾಗ ಹೊಡ್ಕೊಳ್ಳಕ್ಕೆ ಏನು ತೊಂದರೆ ಇಲ್ಲ. ಯೇಸು ರಕ್ತ ನನಗೆ ಜಯ ಉಂಟು ಹೇಳ್ತಾವು. ಯೇಸು ರಕ್ತದಲ್ಲಿ ನನಗೆ ಜಯ ಉಂಟು. ಯಾವ ದುಷ್ಟ ಶಕ್ತಿ ಇಲ್ಲದ ಹಾಗೆ ಸಂಪೂರ್ಣವಾಗಿ ನಾನು ಇವತ್ತಿಗೆ ನನಗೆ ಜಯ ಉಂಟು. ಯೇಸುವಿನ ರಕ್ತ ಸಣ್ಣದರಿಂದ ಅಂಟಿದ್ದೆ. ಬಂದು ನಾನು ಬಿಡುಗಡೆಯನ್ನು ಕೊಟ್ಟು ಸಂಪೂರ್ಣವಾಗಿ ಅವರ ಮನೆಯನ್ನು ಆಶೀರ್ವಾದ ಮಾಡುವುದಕ್ಕೆ ದೇವರು ಇವತ್ತಿನಿಂದ ಬಾಗಿಲನ್ನು ತಕ್ಕೊಡ್ತಾ ಇದ್ದೇನೆ. ನಾನು ಮಾತನಾಡ್ಬೋದು. ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ನನ್ನ ಸುತ್ತಲೂ ಶಕ್ತಿಗಳು ಎಲ್ಲ ನನ್ನಲ್ಲಿ ಬಂದ ಅಹಂಕಾರಗಳನ್ನು ತೆಗೆದು ಎಲ್ಲ ಬಂಧನಗಳಿಂದ ಮಾಟ ಮಂತ್ರಗಳಿಂದ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ದೆ ಸ್ವಾಮಿ. ನನ್ನಿಂದ ಕಣ್ಣೀರು ಆ ಮನೆ ಸುಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜ, ಒಂದು ಮನೆ ಕಟ್ಟಿದ ಒಂದು ಮನೆ ಚಿತ್ರವಾಗಿ ಮಾರ್ಪಡಿಸಿದ್ದೇನೆ. ಇವತ್ತಿನಿಂದ ಆ ಮನೆ ಶುದ್ಧೀಕರಣವಾಗಿರುತ್ತಾರೆ. ಸ್ತೋತ್ರ ಸ್ವಾಮಿ. ಇವತ್ತು ಯೇಸು ಸ್ವಾಮಿ ಅವರ ಮನೆ ಮೇಲೆ ಇಳಿದು ಬಂದಿರೋದಕ್ಕಾಗಿ ಸ್ತೋತ್ರ. ಅವರ ಮನಸ್ಸಿನಲ್ಲಿ ಇಳಿದು ಬಂದಿರೋದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಅನ್ಯೂನ್ಯತೆಯನ್ನು ಕೊಡ್ತೀನಿ. ಅವಳ ಮಗಳ ಜೀವಿತವನ್ನು ಕಾಳನ್ನು ಇಂದಿನಿಂದ ಅವರ ಅತ್ತೆ ಮಾವ ಗಂಡ ಆ ಮಗಳು ಬಂದು ಮನೆಗೆ ಬಂದು ಕರ್ಕೊಂಡು ಹೋಗುವಂತೆ ನಾನು ಸಹಾಯ ಮಾಡ್ತೀನಿ. ಇವತ್ತಿಗೆ ಅವ್ರ ಮನೆ ಎಲ್ಲ ಅಂಧಕಾರದ ಶಕ್ತಿಯು ಸಂಪೂರ್ಣವಾಗಿ
ನನಗೆ ದೇವರು ಸಂಪೂರ್ಣವಾದ ಬಿಡುಗಡೆ ಕೊಡ್ತಾ ಇದ್ದೀನಿ, ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಯೇಸುವಿನ ರಕ್ತದಲ್ಲಿ ಜಯ ಉಂಟು. ಅವಳ ಮಗಳ ಮೇಲೆ ಯಾವುದೇ ದುಷ್ಟ ಶಕ್ತಿಗಳು ಮುಟ್ಟದ ಹಾಗೆ ಸ್ವಾಮಿ ನೀವು ಕಾರ್ಯ ಮಾಡಿ ಸ್ವಾಮಿ. ಯೇಸುವಿನ ರಕ್ತಕ್ಕೆ ಜಯ ಉಂಟು. ಯೇಸುವಿನ ರಕ್ತಕ್ಕೆ ಎಲ್ಲ ಶಾಪದ ಕಟ್ಟುಗಳು, ಮಾಟ ಅಂಧಕಾರದ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಇವತ್ತು ನನಗೆ ಬಿಡುಗಡೆಸು. ಇವತ್ತು ನಾನು ಪಾತಾಳಕ್ಕೆ ಹೋಗಿದ್ದೇನೆ ಸ್ವಾಮಿ, ಬಿಡುಗಡೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲೋದು ಆಗಿರಲಿಲ್ಲ, ಕೊನೆಯ ಅಂತ್ಯದಲ್ಲಿ ಇವತ್ತು ಉಪವಾಸ ಪ್ರಾರ್ಥನೆಯನ್ನು ನನಗೆ ಇವತ್ತು ಬಿಡುಗಡೆ ಕೊಟ್ಟಿದ್ದೀರಾ ಸ್ವಾಮಿ. ಅರ್ಧಂಬರ್ಧ ಆಗಿದ್ದೆ ಸ್ವಾಮಿ, ಅರ್ಧಂಬರ್ಧ ಮಾಡಿ ಮಾಡಿ ಕೈಬಿಟ್ಟಿದ್ರು. ಆದರೆ ಇಲ್ಲಿ ಬಂದು ನಾನು ಸಿಗಾಕೊಂಡಿದ್ದೆ. ಇವತ್ತು ಬರದೇ ಇದ್ದರೆ ಸಾಯುವವರೆಗೂ ಇವಳನ್ನ ಬಿಡ್ತಾ ಇರಲಿಲ್ಲ. ಈ ಬಂಧನದಲ್ಲಿ ಬಂದು ಸಿಕ್ಕಾಕಣಂತೆ ಮಾಡಿದ್ರು ಸ್ವಾಮಿ. ಯಾರ್ಯಾರು ಮಾಡಿದ್ರು ಅವ್ರ ಮನೆ ಮೇಲೆ ಹೋಗಿ ನಾನು ಶಾಪ ಕೊಡ್ತೀನಿ, ಮನೆ ಮೇಲೆ ಹೋಗಿ ನಾನು ಶಾಪ ಕೊಡ್ತೀನಿ. ವಾಚನ ಏನು ಹೇಳ್ತಾರೆ? ದೇವ್ರ ವಾಕ್ಯ ಏನು ಹೇಳ್ತಾರೆ? ಯೇಸುವಿನ ದೇವ್ರ ವಾಕ್ಯ ಏನು ಹೇಳ್ತಾರೆ? ದೇವ್ರು ಯಾರಿಗೂ ತೊಂದರೆ ಕೊಡಬಾರ್ದು. ನಿನ್ನ ಶಾಪ ಮಾಡೋದನ್ನ ಆಶೀರ್ವಾದ ಮಾಡೋದು ಇಲ್ಲ, ನಾನು ಮಾಡೋಣ ಮಾಡಲಾದ್ರೆ ಶತ್ರು ನಿನ್ಗೆ ತಿರ್ಗಾ ಬಂದ್ಬಿಡಿ. ಇಲ್ಲ ಹೇಳಿ, ನಾ ಸಣ್ಣದ್ರಿಂದ ಇದೀನಲ್ಲ, ನೀನ್ ಈಗ ಬಂದ್ಬಿಟ್ಟೆ, ನಾನು ಬಿಡ್ಸಕ್ ಬಂದ್ಬಿಟ್ರೆ ದೇವ್ರ ವಾಕ್ಯ ಹೇಳ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೀನಲ್ಲ, ಅದಕ್ಕೆ ದೇವರ ಹೆಸರಲ್ಲೇ ಬಿಡುಗಡೆ ಆಗ್ತಾ ಇದೀನಿ ನಾನು. ಯೇಸುವೇ, ಯೇಸುವೇ, ನಾನು ಯಾರನ್ನು ಶಾಪ ಮಾಡಲ್ಲ. ನನ್ನ ಶಾಪ ಮಾಡೋದು ಯಾಕೆ ಶಾಪ ಮಾಡಿದ್ರ ಅವ್ರನ್ನ ಯೇಸುವಿನ ಆಶೀರ್ವದಿಸ್ತೀನಿ. ಆಮೇಲೆ ಯೇಸುವಿನ ರಕ್ತ ಜಯ. ಯೇಸುವಿನ ರಕ್ತಕ್ಕೆ ಜಯ. ಮಾತ್ರ ಹೇಳ್ತಾರೆ. ಏನು ಯೇಸುವಿನ ಆಯ್ತು ಹೇಳ್ತೀನಿ. ಇಂಗ್ಲಿಷ್ ಸ್ಟೋರಿ